ಬಡವರ ಪಾಲಿಗೆ ಚಿನ್ನ ಬಂಗಾರದ ಒಡವೆ ಅನ್ನೋದೆಲ್ಲ ದೂರದ ಮಾತು. ಮಧ್ಯಮ ವರ್ಗದವರಿಗೂ ಶಾಕ್ ಕೊಟ್ಟಿದ್ದ ಚಿನ್ನದ ರೇಟಿಗೆ ಈಗ ಸಿಡಿಲನ್ನೇ ಹೊಡೆಸಿದ್ದಾರೆ ಮೋದಿ. ಮೊನ್ನೆಯಷ್ಟೇ ಚಿನ್ನದ ಒಡವೆ ಖರೀದಿಯನ್ನ 1 ವರ್ಷ ಪೋಸ್ಟ್ಪೋನ್ ಮಾಡಿ ಎಂದು ಕರೆ ಕೊಟ್ಟಿದ್ದ ಮೋದಿ, साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे। विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना होगा। ಅದಾದ ನಂತರ ಇನ್ನೂ 2-3 ಕಾರ್ಯಕ್ರಮಗಳಲ್ಲಿ ಅದನ್ನೇ ರಿಪೀಟ್ ಮಾಡಿದ್ದರು. ಮೋದಿ ಹಾಗೆಲ್ಲ ಹೇಳ್ತಿದ್ದಾರೆ ಅಂದಾಗ ಏನು ಹಿಡನ್ ಸಿಗ್ನಲ್ ಕೊಡ್ತಿದ್ದಾರೆ ಅನ್ನೋ ಲೆಕ್ಕಾಚಾರ ಹಾಕಿದ್ರು ಆರ್ಥಿಕ ತಜ್ಞರು. ಆ ಲೆಕ್ಕಾಚಾರ ನಿರೀಕ್ಷೆ ಸುಳ್ಳಾಗಿಲ್ಲ. ಮೋದಿ ಹಾಗೆ ಹೇಳಿದ ನಂತರ ಈಗ ಟ್ಯಾಕ್ಸ್ ಡಬಲ್ ಮಾಡಿದ್ದಾರೆ. ಚಿನ್ನವನ್ನ ಖರೀದಿ ಮಾಡಬೇಡಿ, 1 ವರ್ಷ ನಿಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ, ಬಂಗಾರವನ್ನ ಖರೀದಿ ಮಾಡದೆ ಸೈಲೆಂಟ್ ಆಗಿದ್ದು ಬಿಡಿ. ಮೋದಿ ಹೀಗಂತ ಒಂದು ಕರೆ ಕೊಟ್ಟು 2 ದಿನ ಆಗೋಷ್ಟರಲ್ಲಿ ಬಂಗಾರಕ್ಕೆ ಬರೆ ಹಾಕಿದೆ ಕೇಂದ್ರ ಸರ್ಕಾರ. ಇದು ಅನಿರೀಕ್ಷಿತವಂತೂ ಖಂಡಿತ ಅಲ್ಲ. ಬಂಗಾರವನ್ನು ಖರೀದಿ ಮಾಡಬೇಕು ಎಂದರೆ ನಾವು ಹೆಚ್ಚು ಟ್ಯಾಕ್ಸ್ ಕಟ್ಟಬೇಕು. ಇದಕ್ಕೂ ಮೊದಲು 6% ಇದ್ದ ತೆರಿಗೆಯನ್ನು 15%ಗೆ ಹೆಚ್ಚಿಸಲಾಗಿದೆ. ಅದರಲ್ಲಿ 5% AIDC ಶುಲ್ಕವನ್ನು ಸೇರಿಸಲಾಗಿದೆ. ಸದ್ಯಕ್ಕೆ 1 ಗ್ರಾಂ ಚಿನ್ನ ಅಥವಾ ಚಿನ್ನದ ಒಡವೆ ತಗೊಳ್ಳೋಕೆ ಅಂಗಡಿಗೆ ಹೋದರೆ 10% ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಟ್ಯಾಕ್ಸ್ ಕಟ್ಟಬೇಕು. ಇನ್ನು 5% AIDC ಅಂದರೆ ಕೃಷಿ ಮೂಲಭೂತ ಸೌಕರ್ಯದ ಸೆಸ್ ಹಾಕ್ತಾರೆ. 3% GSTನೂ ಇದೆ. ನೀವು ಚಿನ್ನದ ಬಾರ್, ಕಾಯಿನ್, ಆಭರಣ ಯಾವುದೇ ತಗೊಳ್ಳಿ, ಅದಕ್ಕೆ 3% GST ಇರುತ್ತೆ. ಅದರಲ್ಲಿ ರಾಜ್ಯದಿಂದ 1.5%, ಕೇಂದ್ರದಿಂದ 1.5% SGST ಇರುತ್ತೆ. ಇದಾದ ಮೇಲೆ 5% GST, ಅದು ಜ್ಯುವೆಲರಿ ಮೇಕಿಂಗ್ ಚಾರ್ಜ್. ಇನ್ನು ಹಾಲ್ಮಾರ್ಕು, ರೆಗ್ಯುಲೇಟರಿ ಶುಲ್ಕ ಅಂತ ಎಕ್ಸೆಟ್ರಾ ಇರುತ್ತೆ. ಅಂದಹಾಗೆ ಈಗ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿ ಪರದೋಡೋದ್ಯಾಕೆ ಅಂತೀರಾ? ವಿದೇಶಕ್ಕೆ ಹೋಗಿ ತಗೊಂಡು ಬರೋಣ ನಡೀರಿ ಅಂತೀರಾ? ವಿದೇಶಗಳಲ್ಲಿ ಚಿನ್ನದ ಬೆಲೆ 1 ಗ್ರಾಮ್ಗೆ 22 ಕ್ಯಾರೆಟ್ಗೆ ಹೇಳ್ತೀವಿ. ಯಾಕಂದರೆ 24 ಕ್ಯಾರೆಟ್ ಗೋಲ್ಡ್ನಲ್ಲಿ ಆಭರಣ ಮಾಡೋದಿಲ್ಲ. 22 ಕ್ಯಾರೆಟ್ ಗೋಲ್ಡ್ನಲ್ಲೇ ಚಿನ್ನದ ಆಭರಣ ರೆಡಿಯಾಗೋದು. ಮಲೇಷ್ಯಾದಲ್ಲಿ 1 ಗ್ರಾಮ್ಗೆ 569 ರಿಂಗಿಟ್ ಅಂದರೆ 13,850 ರೂಪಾಯಿ ಇದೆ. ದುಬೈನಲ್ಲಿ 522 ದಿರಾಮ್ ಅಂದರೆ 13,580 ರೂಪಾಯಿ ಇದೆ. ಅಮೆರಿಕದ ಡಾಲರ್ನಲ್ಲಿ $146 13,900 ರೂಪಾಯಿ ಇದೆ. ಸಿಂಗಾಪುರ ಡಾಲರ್ ಲೆಕ್ಕಾಚಾರದಲ್ಲಿ 185.9 ಸಿಂಗಾಪುರ ಡಾಲರ್, 13,950 ರೂಪಾಯಿ ಇದೆ. ಕತಾರ್ನಲ್ಲಿ 519.5 ಕತಾರಿ ರಿಯಾಲ್, 13,600 ರೂಪಾಯಿ ಇದೆ. ಸೌದಿ ಅರೇಬಿಯಾ 531 ಸೌದಿ ರಿಯಾಲ್, 13,500 ರೂಪಾಯಿ ಇದೆ. ಕುವೈತ್ನಲ್ಲಿ 42.93 ಕುವೈತಿ ದಿನಾರ್, 13,400 ರೂಪಾಯಿ ಇದೆ. ಒಮನ್ 55.55 ಒಮಾನಿ ರಿಯಾಲ್, 13,800 ರೂಪಾಯಿ ಇದೆ. ಪಕ್ಕದ ಯಾವುದೇ ದೇಶದಿಂದ ಚಿನ್ನ ತಗೊಂಡ್ರು ನಮ್ಮ ದೇಶದ ಚಿನ್ನಾಭರಣಗಳ ಬೆಲೆಗಿಂತ ಮಿನಿಮಮ್ 2,000-3,000 ರೂಪಾಯಿ ಕಡಿಮೆ. ಬಲ್ಕ್ ಆಗಿ ತಗೊಂಡ್ರೆ ಕಡಿಮೆ ರೇಟಿಗೆ ಸಿಗಬಹುದು. ಆದರೆ ಇಂಡಿಯಾದಲ್ಲಿ ಬೇರೆ ದೇಶದಿಂದ ಬರೋರು ಗಂಡ್ಮಕ್ಳಾದರೆ 20 ಗ್ರಾಮ್, ಹೆಣ್ಮಕ್ಳಾದರೆ 40 ಗ್ರಾಮ್ ಒಡವೆ ತಗೊಂಡು ಬರಬಹುದು. ಅಷ್ಟಕ್ಕೆ ಮಾತ್ರ ಟ್ಯಾಕ್ಸ್ ಫ್ರೀ. KG ಗಟ್ಟಲೆ ಎಲ್ಲ ತಗೊಂಡು ಬರೋಕ್ಕಾಗಲ್ಲ. ಇಷ್ಟೆಲ್ಲ ಸೈಡ್ಗೆ ಇಡೋಣ. 1 ವರ್ಷ ನಾವು ಯಾರು ಚಿನ್ನವನ್ನೇ ಖರೀದಿ ಮಾಡೋದು ಬೇಡಪ್ಪ. 1 ಗ್ರಾಮ್ ಚಿನ್ನನೂ ಖರೀದಿ ಮಾಡೋದು ಬೇಡ. 2026-27 ಇಡೀ ವರ್ಷ ಚಿನ್ನದ ಖರೀದಿನೇ ಬೇಡ ಅಂತ ಡಿಸೈಡ್ ಮಾಡಿದ್ರೆ ಏನಾಗುತ್ತೆ? ಇಂಟ್ರೆಸ್ಟಿಂಗ್ ಇದೆ ಅಲ್ವಾ? ಭಾರತ 1 ವರ್ಷ ಚಿನ್ನ ಖರೀದಿ ಮಾಡದೇ ಇದ್ದರೆ ವಿದೇಶಿ ವಿನಿಮಯ 6-7 ಲಕ್ಷ ಕೋಟಿ ಉಳಿತಾಯ ಆಗುತ್ತೆ. ಡಾಲರ್ ಲೆಕ್ಕದಲ್ಲಿ ಹೇಳೋದಾದರೆ ಸುಮಾರು $72 ಬಿಲಿಯನ್ ಉಳಿಯುತ್ತೆ. ಇದು ಭಾರತದ ಒಟ್ಟು ವಿದೇಶಿ ವಿನಿಮಯದ 5%. ಎರಡನೇದು, ಡಾಲರ್ ಎದುರು ರೂಪಾಯಿ ಸ್ಟ್ರಾಂಗ್ ಆಗುತ್ತೆ. ಈಗಾಗಲೇ 95 ರೂಪಾಯಿ ದಾಟಿದೆ. ಬೇಡಿಕೆ ಹೆಚ್ಚಾದಷ್ಟು ಬೆಲೆ ಏರೋದು ಕಾಮನ್.
ಇಲ್ಲೂ ಅದೇ ಆಗುತ್ತೆ. ಕಂಟ್ರೋಲಿಗೆ ಬರೋ ಚಾನ್ಸ್ ಇರುತ್ತೆ. ಬ್ಯಾಂಕ್ಗಳಲ್ಲಿ ಉಳಿತಾಯ ಹೆಚ್ಚುತ್ತೆ, ಷೇರುಗಳಲ್ಲಿ, ಮ್ಯೂಚುವಲ್ ಫಂಡುಗಳಲ್ಲಿ ಹೂಡಿಕೆ ಜಾಸ್ತಿ ಆಗುತ್ತೆ. ಅದು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಆಗಿ ಉದ್ಯಮ ಮತ್ತು ಉದ್ಯೋಗ ಹೆಚ್ಚೋಕೆ ಕಾರಣ ಆಗುತ್ತೆ. ಹಂಗಂತ ನೆಗೆಟಿವ್ ಪಾಯಿಂಟ್ಸ್ ಇಲ್ವಾ ಅನ್ಬೇಡಿ, ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇದೆ. ಭಾರತ 1 ವರ್ಷ ಚಿನ್ನ ಖರೀದಿ ಮಾಡದೇ ಇದ್ದರೆ ಆಭರಣಗಳನ್ನು ರೆಡಿ ಮಾಡೋ ಅಕ್ಕಸಾಲಿಗರು ಕೆಲಸ ಇಲ್ಲದೆ ಬೀದಿಗೆ ಬೀಳ್ತಾರೆ. ಸಾವಿರಾರು ಜನ ಉದ್ಯೋಗ ಕಳ್ಕೊಳ್ತಾರೆ. ಸ್ಮಗ್ಲಿಂಗು ಜಾಸ್ತಿ ಆಗುತ್ತೆ. ಫೈನಲ್ ಆಗಿ 2013ರಲ್ಲಿ ಏನಾಗಿತ್ತು ಅನ್ನೋದನ್ನು ನೋಡೋಣ. ಒಂದೇ ವರ್ಷದಲ್ಲಿ 3 ಬಾರಿ ಚಿನ್ನದ ಮೇಲಿನ ಟ್ಯಾಕ್ಸ್ ಹೆಚ್ಚಾಗಿತ್ತು. 2013 ಜನವರಿಯಲ್ಲಿ 4%ನಿಂದ 6%ಗೆ, ಜೂನ್ನಲ್ಲಿ 6%ನಿಂದ 8%ಗೆ, ಆಗಸ್ಟ್ನಲ್ಲಿ 8%ನಿಂದ 10%ಗೆ ಏರಿಕೆಯಾಗಿತ್ತು. ಜೊತೆಗೆ ಚಿನ್ನದ ವ್ಯಾಪಾರಿಗಳ ಮೇಲೆ RBI ನಿರ್ಬಂಧ ಹೇರಿತ್ತು. ಆಮದು ಮಾಡಿಕೊಂಡ ಚಿನ್ನದಲ್ಲಿ 20% ಚಿನ್ನವನ್ನು ಮರು ರಫ್ತು ಮಾಡಲೇಬೇಕಾಗಿತ್ತು. ಆ ರಫ್ತು ಆದ ನಂತರವೇ ಹೊಸ ಚಿನ್ನ ಖರೀದಿ ಮಾಡಬೇಕಿತ್ತು. ಚಿನ್ನದ ನಾಣ್ಯ, ಮೆಡಲಿಯನ್ ಆಮದು ಮಾಡಿಕೊಳ್ಳುವಂತೆ ಇರಲಿಲ್ಲ. ಸಾಲ, ಲೋನ್ ಮೂಲಕ ಚಿನ್ನ ಆಮದು ಮಾಡಿಕೊಳ್ಳುವಂತೆ ಇರಲಿಲ್ಲ. ಅಡ್ವಾನ್ಸ್ ಆಮದು ಬುಕ್ಕಿಂಗ್ ಮಾಡುವಂತೇನೂ ಇರಲಿಲ್ಲ. ಒಡವೆ ಅಡಮಾನ ಇಡುವವರಿಗೆ ಚಿನ್ನದ ಮೇಲೆ ಅದರ ಮೌಲ್ಯದ 60% ಮಾತ್ರವೇ ಸಾಲ ಪಡೆಯೋಕ್ಕೆ ಅವಕಾಶ ಇತ್ತು. ಈಗ 2026 ಏನಾಗುತ್ತೋ ಏನೋ.